ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ನಡಿಗೆ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ದೀವಿ. ನಮಸ್ಕಾರ. ವಿಜಯಪುರದಿಂದ ಬೆಂಗಳೂರಿಗೆ ಅಂದ್ರೆ ಸುಮಾರು 560 ಕಿಲೋಮೀಟರ್. ಏನಿದು? ಯಾಕೆ ನಡೀತಿದ್ದಾರೆ? ಮುಖ್ಯವಾಗಿ ನಂದಿಯಿಂದ ಭಾರತೀಯರೆಲ್ಲರೂ ಒಂದು ಅನ್ನೋ ಒಂದು ಸಂದೇಶವನ್ನ ಎಲ್ಲರಿಗೂ ತಲುಪಿಸೋಕೆ ಅಂತ. ಹೌದು. ಇದು ಬರೀ ನಡಿಗೆ ಅಷ್ಟೇ ಅಲ್ವಲ್ಲ, ಇದರಿಂದ ಒಂದು ದೊಡ್ಡ ಕಥೆ, ಒಂದು ತತ್ವ ಇದೆ ಅನ್ಸುತ್ತೆ. ಖಂಡಿತ. ನಾವಿವತ್ತು ಮಾತಾಡ್ತಿರೋ ವಿಷಯದ ಮೂಲವೇ ಈ ನಂದಿ ತತ್ವ. ನಂದಿ ತತ್ವ. ಹೌದು. ಕೆಲವರು ಇದನ್ನ ಬಸವ ತತ್ವ ಅಂತ ಕೂಡ ಹೇಳ್ತಾರೆ. ಇದು ಏನಂತಾರೆ, ಬರೀ ದೇವಸ್ಥಾನದಲ್ಲಿ ನಂದಿ ಪೂಜೆ ಮಾಡೋದು ಅಷ್ಟಕ್ಕೆ ಸೀಮಿತವಾಗಿಲ್ಲ. ಓ ಹೌದಾ? ಇದರ ಹಿಂದೆ ತುಂಬಾ ಆಳವಾದ ಅರ್ಥಗಳಿದೆ. ನಮ್ಮ ಕೃಷಿ, ನಮ್ಮ ಸಂಸ್ಕೃತಿ, ಆಮೇಲೆ ಪರಿಸರ, ಆಧ್ಯಾತ್ಮ ಎಲ್ಲದರ ಜೊತೆಗೂ ಇದು ಬೆಸೆದುಕೊಂಡಿದೆ. ಅದನ್ನ ಸ್ವಲ್ಪ ನೋಡೋಣ ಇವತ್ತು. ಸರಿ. ಹಾಗಾದ್ರೆ ನಮ್ಮ ಹತ್ರ ಇರೋ ಮಾಹಿತಿ ಏನ್ ಹೇಳುತ್ತೆ? ಈ ತತ್ವದ ಮಹತ್ವ, ಅದರ ಇತಿಹಾಸ, ಈಗಿನ ಸಮಸ್ಯೆಗಳು ಮತ್ತೆ ಜಾಗೃತಿ ಮೂಡಿಸೋ ಪ್ರಯತ್ನಗಳು, ಇವೆಲ್ಲದ್ರ ಬಗ್ಗೆನೂ ಬೆಚ್ಚಲುತ್ತೆ ಅಲ್ವಾ? ಖಂಡಿತ. ಹಾಗಿದ್ರೆ ಶುರು ಮಾಡೋಣ ಇದರ ಆಳ ಕೇಳಿಯೋಕೆ. ಖಂಡಿತ. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಗುರಿನೇ ಅದು. ಈ ನಂದಿ ಅಥವಾ ಬಸವ ತತ್ವ ಇದೆಯಲ್ಲ, ಇದರ ಆಳ ಅಗಲವನ್ನ ಅರ್ಥ ಮಾಡಿಕೊಳ್ಳೋದು. ಭಾರತೀಯ ಸಂಸ್ಕೃತಿಗೆ, ಪರಿಸರ ಸಂರಕ್ಷಣೆಗೆ, ನಮ್ಮೆಲ್ಲರ ಮುಂದಿನ ಬದುಕಿಗೆ ಇದು ಎಷ್ಟು ಮುಖ್ಯ ಅಂತ ನೋಡೋಣ. ನಮಗೆ ಸಿಕ್ಕಿರೋ ಮಾಹಿತಿಗಳನ್ನ ಯಾವುದೇ ಒಂದು ಕಡೆ ವಾಲದೆ ಇದ್ದ ಹಾಗೆ ವಿಶ್ಲೇಷಣೆ ಮಾಡೋಣ. ಓಕೆ. ಹಾಗಾದ್ರೆ ಮೊದಲು ಹೇಳಿ ಸರಳವಾಗಿ, ಈ ನಂದಿ ತತ್ವ ಅಂದ್ರೆ ಏನು? ನಂದಿ ಅಂದ್ರೆ ಬರೀ ಒಂದು ಪ್ರಾಣಿನಾ? ಇಲ್ಲ, ಖಂಡಿತ ಇಲ್ಲ. ನಂದಿ ಅನ್ನೋದು ಕೇವಲ ಪ್ರಾಣಿಯಲ್ಲ. ಒಂದು ಶಕ್ತಿ, ಒಂದು ಜೀವಶಕ್ತಿ ಅಂತ ಹೇಳ್ಬೋದು. ಶಕ್ತಿ. ಹೌದು. ಮೂಲಗಳೇನು ಹೇಳ್ತಾವೆ ಅಂದ್ರೆ, ಮನುಷ್ಯನ ರಕ್ತದಲ್ಲೇ ಈ ನಂದಿ ಶಕ್ತಿಯ ಅಂಶ ಇದೆ. ಅದು ಒಂದು ವೇಳೆ ಕಡಿಮೆ ಆದ್ರೆ ಇಡೀ ಮನುಷ್ಯ ಕುಲಕ್ಕೆ ಕಷ್ಟಕಾಲ ಬರುತ್ತೆ ಅಂತ. ಅಬ್ಬಾ. ಅಷ್ಟೇ ಅಲ್ಲ, ಮನುಷ್ಯ ಎಷ್ಟೇ ತಂತ್ರಜ್ಞಾನದಲ್ಲಿ ಮುಂದುವರೆದ್ರೂ ಈ ನಂದಿ ಸಂತತಿ ಇಲ್ಲ ಅಂದ್ರೆ ನಮ್ಮ ನಾಗರಿಕತೆಯ ಮುಂದಿನ ಹಂತದ ಅಂದ್ರೆ ನಿಜವಾದ ಬೆಳವಣಿಗೆ ಅದು ಸಾಧ್ಯನೇ ಇಲ್ಲ ಅನ್ನೋ ಒಂದು ಮಾತು ಕೂಡ ಇದೆ. ಓ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ದೇವಸ್ಥಾನಗಳಲ್ಲಿ ಶಿವಲಿಂಗದ ಮುಂದೆ ನಂದಿ ಇರುತ್ತಲ್ಲ, ಅದ್ರ ಹಿಂದಿನ ತತ್ವ ಏನು? ಅದು ಬರೀ ಪೂಜೆಗಾಗಿನಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಜಗತ್ತಿನಾದ್ಯಂತ ಶಿವನ ದೇವಸ್ಥಾನಗಳಲ್ಲಿ ಲಿಂಗದ ಮುಂದೆ ನಂದಿನೇ ಯಾಕಿಟ್ಟಿರ್ತಾರೆ? ಅದರ ಹಿಂದೆ ಒಂದು ದೊಡ್ಡ ತತ್ವ ಇದೆ. ಇದರ ಅರ್ಥ ಏನು ಅಂದ್ರೆ, ನಂದಿ ಕೃಷಿ ಅಂದ್ರೆ ನಮ್ಮ ಜೋಡೆತ್ತುಗಳನ್ನ ಬಳಸಿ ಮಾಡೋ ಖೇತಿ ಇದೆಯಲ್ಲ, ಅದು ಉಳಿದ್ರೆ ಮಾತ್ರ ನಮ್ಮ ಸಮಾಜದ ಬಾಹ್ಯ ಅಂದ್ರೆ ಭೌತಿಕ ಮತ್ತು ಆಂತರಿಕ ಅಂದ್ರೆ ಆಧ್ಯಾತ್ಮಿಕ ಎರಡೂ ಬೆಳವಣಿಗೆ ಸರಾಗವಾಗಿ ನಡೀತೆ ಅಂತ. ಹೌದಾ? ಇದು ಬರೀ ನಂಬಿಕೆ ಅಲ್ಲ, ಇವತ್ತಿನ ವಿಜ್ಞಾನ ಕೂಡ ಇದನ್ನು ಒಪ್ಕೊಳ್ತಿದೆ. ಮಣ್ಣಿನ ಆರೋಗ್ಯಕ್ಕೆ ದೇಸಿ ತಳಿಗಳ ಸಗಣಿ ಗೊಬ್ಬರ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತಾಗ್ತಿದೆ. ಅಂದ್ರೆ ಆ ಹಳೆಯ ನಂಬಿಕೆಗೆ ಒಂದು ವೈಜ್ಞಾನಿಕ ಆಧಾರನೂ ಇದೆ. ಅಂದ್ರೆ ನಮ್ಮ ಹಿರಿಯರು ಎತ್ತುಗಳನ್ನ ಬಳಸಿ ವ್ಯವಸಾಯ ಮಾಡ್ತಿದ್ದಕ್ಕೂ ನಮ್ಮ ದೇಶದಲ್ಲಿ ಇಷ್ಟೊಂದು ಗುರುಗಳು, ಸನ್ಯಾಸಿಗಳು, ಆ ಗುರು ಶಿಷ್ಯ ಪರಂಪರೆಗಳು ಹುಟ್ಟಿಕೊಂಡಿದ್ದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ ಇದೆ ಅಂತ ಮೂಲಗಳು ಒತ್ತಿ ಹೇಳ್ತವೆ. ಹೌದಾ? ಹೌದು. ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಜೋಡೆ ಎತ್ತುಗಳನ್ನಿಟ್ಕೊಂಡು ಕೃಷಿ ಮಾಡೋರ ಸಂಖ್ಯೆ ಬಹಳ ಜಾಸ್ತಿ ಇತ್ತು. ಈ ನಂದಿ ಕೃಷಿ ಪದ್ಧತಿ ಇದೆಯಲ್ಲ, ಇದೊಂದು ರೀತಿ ಪರಿಸರಕ್ಕೂ ಪೂರಕ ಮತ್ತೆ ಸ್ವಾವಲಂಬಿ ಬದುಕಿಗೂ ದಾರಿ ಮಾಡಿಕೊಟ್ಟಿತ್ತು. ಬಹುಶಃ ಇಂಥ ಒಂದು ಸ್ಥಿರವಾದ ಪ್ರಕೃತಿ ಜೊತೆಗಿನ ಜೀವನ ಶೈಲಿಯೇ ಆಳವಾದ ಚಿಂತನೆಗೆ, ಆಧ್ಯಾತ್ಮಿಕ ಹುಡುಕಾಟಕ್ಕೆಲ್ಲ ಹೆಚ್ಚು ಅವಕಾಶ ಮಾಡಿಕೊಡ್ತಿತ್ತೇನೋ ಇರ್ಬೋದು. ಅದಕ್ಕೆ ಜಗತ್ತಲ್ಲೇ ಅತಿ ಹೆಚ್ಚು ಸನ್ಯಾಸಿಗಳು, ಅಷ್ಟು ಶ್ರೀಮಂತವಾದ ಗುರು ಶಿಷ್ಯ ಪರಂಪರೆಗಳು ಇಲ್ಲಿ ಬೆಳೆಯೋಕೆ ಸಾಧ್ಯವಾಯಿತು ಅಂತ ಒಂದು ವ್ಯಾಖ್ಯಾನ ಇದೆ. ಆ ಜೀವಂತ ನಂದಿಗಳೇ ಇದಕ್ಕೆ ಮೂಲಾಧಾರ ಅನ್ನೋದು ಒಂದು ನೋಟ. ಅದಕ್ಕೇನ ಗುರುಗಳ ಸಮಾಧಿ ಮೇಲೆ ಅಥವಾ ಗುರುಗಳನ್ನ ಲಿಂಗ ರೂಪದಲ್ಲಿ ಪೂಜಿಸುವಾಗ ಮುಂದೆ ನಂದಿಮೂರ್ತಿ ಇಡೋದು? ಹೌದು, ಅದೂ ಕೂಡ ಇದೇ ಕಾರಣಕ್ಕೆ ಇರಬಹುದು. ಸಮಾಜಕ್ಕೆ ದಾರಿ ತೋರಿಸಿದ ಗುರುಗಳನ್ನ ನೆನಪಿಸ್ಕೊಳ್ಳುವಾಗ ಅವರ ಶಕ್ತಿಗೆ ಮೂಲವಾದ ಆ ನಂದಿಯನ್ನೇ ಮುಂದಿಟ್ಟು ಪೂಜಿಸುವ ಸಂಪ್ರದಾಯ ಇವತ್ತೂ ಇದೆ. ಇದು ದೇಶದ ಮಟ್ಟದಲ್ಲಿ ಎಷ್ಟು ಮುಖ್ಯ? ರಾಷ್ಟ್ರೀಯವಾಗಿ ಇದರ ಮಹತ್ವ ಎಷ್ಟಿದೆ? ನಾವು ಇದನ್ನ ಸ್ವಲ್ಪ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಇದರ ರಾಷ್ಟ್ರೀಯ ಮಹತ್ವನೂ ಗಮನಕ್ಕೆ ಬರುತ್ತೆ. ನಮ್ಮ ಭಾರತದ ಸಂವಿಧಾನ ಇದೆಯಲ್ಲ,
ಅದರ ಮೊದಲ ಭಾಗದ ಮೊದಲನೇ ಪುಟ ಅದನ್ನ ಅಲಂಕರಿಸಿರೋ ಚಿತ್ರ ಯಾವುದು ಗೊತ್ತಾ? ಸಿಂಧೂ ಕಣಿವೆ ನಾಗರಿಕತೆಯ ಕಾಲದ ನಂದಿ ಮುದ್ರೆ. ಹೋ, ನಿಜವಾ? ಹೌದು, ಇದು ಸುಮ್ಮನೆ ಅಲ್ಲ. ನಮ್ಮ ದೇಶದ ಅಡಿಪಾಯದಲ್ಲೇ ಈ ನಂದಿ ತತ್ವಕ್ಕೆ ಅಥವಾ ಬಸವ ತತ್ವಕ್ಕೆ ಒಂದು ಮುಖ್ಯ ಸ್ಥಾನ ಇದೆ ಅನ್ನೋದನ್ನ ಇದು ಸಂಕೇತಿಸುತ್ತೆ. ಹೌದಲ್ಲ, ಈಗ ನೆನ್ಪಾಯ್ತು. ಮೊನ್ನೆ ತಾನೇ ನಮ್ಮ ಹೊಸ ಸಂಸತ್ ಭವನದಲ್ಲಿ ಸೆಂಗೋಲ್ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಆ ರಾಜದಂಡ, ಅದರ ತುದಿಯಲ್ಲೂ ನಂದಿ ಮೂರ್ತಿ ಇದೆಯಲ್ವಾ? ಅದಕ್ಕೂ ಇದೇ ಅರ್ಥನಾ? ಖಂಡಿತ. ಅದರ ಮೇಲಿರೋ ನಂದಿ ಕೂಡ ಇದೇ ತತ್ವದ ಪ್ರತೀಕ. ಎಲ್ಲ ಧರ್ಮಗಳ, ಎಲ್ಲ ಜನರ ಒಳಿತು, ಅವರ ಭವಿಷ್ಯ, ಇದೆಲ್ಲವೂ ಈ ನಂದಿ ತತ್ವದ ಮೇಲೆ, ಅಂದ್ರೆ ಪ್ರಕೃತಿಯ ಜೊತೆ ಸಮತೋಲನದಲ್ಲಿ ಬಾಳುವ ಕೃಷಿ ಆಧಾರಿತ ಸುಸ್ಥಿರ ಜೀವನ ಪದ್ಧತಿ ಇದೆಯಲ್ಲ, ಅದರ ಮೇಲೆ ನಿಂತಿದೆ ಅನ್ನೋದರ ಸೂಚನೆ ಅದು ಅಂತ ಅದನ್ನ ವ್ಯಾಖ್ಯಾನ ಮಾಡ್ತಿದ್ದಾರೆ. ಓಕೆ, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ. ಆದ್ರೆ ನೀವ್ ಹೇಳ್ದ ಹಾಗೆ ಈ ನಂದಿ ತತ್ವಕ್ಕೆ ವಿರುದ್ಧವಾಗಿ ತೈಲ ತತ್ವ ಅಂತ ಒಂದು ಬಂತು ಅಂತ ಹೇಳಿದ್ರಿ. ಅದೆಂಗೆ? ಅಂದ್ರೆ ಪೆಟ್ರೋಲ್, ಡೀಸೆಲ್ ಮೇಲೆ ಅವಲಂಬಿತವಾಗಿರೋ ಜೀವನ ಶೈಲಿ ಅದು ಕೃಷಿಯೊಳಗೂ ಹೇಗ್ ಬಂತು? ಟ್ರ್ಯಾಕ್ಟರ್ಗಳು, ಬೇರೆ ಯಂತ್ರಗಳ ಬಳಕೆ ಯಾಕಿಷ್ಟೊಂದು ಹೆಚ್ಚಾಯಿತು? ಹೌದು, ಇದೊಂದು ಬಹಳ ದೊಡ್ಡ ಬದಲಾವಣೆ. ತೈಲ ತತ್ವ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ನಾವು ಅತಿಯಾಗಿ ಅವಲಂಬಿತರಾಗಿರೋದು. ಇದು ಬರೀ ಗಾಡಿ ಓಡ್ಸೋಕೆ, ಸಾರಿಗೆಗೆ ಮಾತ್ರ ಸೀಮಿತ ಆಗಲಿಲ್ಲ. ಕೃಷಿಯಲ್ಲೂ ಕೂಡ ಟ್ರ್ಯಾಕ್ಟರು, ಟಿಲ್ಲರು, ಈ ಥರದ ಯಂತ್ರಗಳು ಜೋಡೆತ್ತುಗಳ ಜಾಗವನ್ನ ನಿಧಾನವಾಗಿ ಆಕ್ರಮಿಸ್ಕೊಡೋಕೆ ಶುರು ಮಾಡಿದ್ವು. ಯಾಕೆಂದ್ರೆ ವೇಗ, ಕಡಿಮೆ ಶ್ರಮ, ಈ ಥರದ ಆಕರ್ಷಣೆಗಳಿದ್ವು. ಸರಿ, ಇದರ ಪರಿಣಾಮ ಏನಾಗಿದೆ? ಇದರ ಬಗ್ಗೆ ಯಾಕೆ ನಾವಿಷ್ಟೊಂದು ಚಿಂತೆ ಮಾಡಬೇಕು? ಪರಿಣಾಮಗಳು ಆಕ್ಚುಲಿ ತುಂಬಾ ಆತಂಕಕಾರಿಯಾಗಿವೆ. ಮೂಲಗಳಲ್ಲಿ ಕೊಟ್ಟಿರೋ ಒಂದು ಅಂಕಿಅಂಶ ಇದೆ, ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಕಳೆದ 20 ವರ್ಷದಲ್ಲೇ ನಮ್ಮ ದೇಶದಲ್ಲಿ 80% ನಂದಿ ಕೃಷಿ, ಅಂದ್ರೆ ಜೋಡೆತ್ತುಗಳನ್ನು ಬಳಸಿ ಮಾಡುವ ಖೇತಿ ನಾಶವಾಗಿ ಹೋಗಿದೆ. 80%? ಅಯ್ಯೋ. ಹೌದು, ಇದನ್ನ ಬರೀ ಒಂದು ಕೃಷಿ ಪದ್ಧತಿಯ ಬದಲಾವಣೆ ಅಂತ ನೋಡಕ್ಕಾಗಲ್ಲ. ಇದು ನೇರವಾಗಿ ಬಸವ ತತ್ವದ ನಾಶಕ್ಕೆ ಸಮ. ಹಾಗೇನೆ ಪ್ರಕೃತಿಯ ಸಹಜವಾದ ಜೀವಂತಿಕೆ ಇದೆಯಲ್ಲ, ಅದರ ನಾಶಕ್ಕೆ ಸಮ ಅಂತ ಹೇಳಲಾಗ್ತಿದೆ. ನಮ್ಮ ಕರ್ನಾಟಕದಲ್ಲೇ ನೋಡಿ, ಸುಮಾರು 60% ಭೂಮಿಯ ಮಣ್ಣು ತನ್ನ ಸತ್ವವನ್ನ ಕಳ್ಕೊಂಡು ಒಂದ್ ರೀತಿಯ ಅಸಹಜ ಸ್ಥಿತಿಗೆ ತಲುಪಿದೆ ಅಂತ ವರದಿಗಳಿವೆ. ಇದರ ನೇರ ಪರಿಣಾಮ ಯಾರ ಮೇಲೆ? ನಿಮ್ಮೆಲ್ಲರ ಮೇಲೆ ತಾನೆ. ನಾವು ತಿನ್ನೋ ಆಹಾರದಲ್ಲಿ ಸತ್ವ ಕಡಿಮೆ ಆಗ್ತಿದೆ. ಇದರಿಂದಾಗಿ ದೈಹಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಇವೆಲ್ಲ ಸಮಾಜದಲ್ಲಿ ಜಾಸ್ತಿ ಆಗ್ತಿವೆ. ಹೌದು. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ. ನಾವು ನಿಜವಾಗ್ಲೂ ಅಭಿವೃದ್ಧಿ ಪಥದಲ್ಲಿದ್ದೀವಾ ಅಥವಾ ವಿನಾಶದ ಕಡೆಗೆ ಹೋಗ್ತಿದ್ದೀವಾ? ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಈ ತತ್ವಕ್ಕೆ ಒಂದು ಇತಿಹಾಸನೂ ಇರಬೇಕಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಹೇಗಿತ್ತು ಪರಿಸ್ಥಿತಿ? ಖಂಡಿತ, ಒಳ್ಳೆ ಪ್ರಶ್ನೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಿದ್ರು. ಏನು? ನಂದಿ ಕೃಷಿ ಮಾಡುವವರಿಂದ ಸಮಾಜದಲ್ಲಿ ಒಂದು ಸಮೃದ್ಧಿ, ಒಂದು ರೀತಿ ದೈವಿಕ ಶಕ್ತಿ ಹೆಚ್ಚಾಗ್ತಿತ್ತು, ನಿಜ. ಆದರೆ ಅದೇ ಸಮಯದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನ ಹಂಚಿಕೊಳ್ಳೋದ್ರಲ್ಲಿ ಮೇಲು ಕೀಳು ಅನ್ನೋ ತಾರತಮ್ಯ, ಅಸಮಾನತೆ ಶುರುವಾಯಿತು. ಆಗ ಬಸವಣ್ಣನವರು ಏನ್ ಮಾಡಿದ್ರು ಅಂದ್ರೆ, ಲಿಂಗ ಪೂಜೆ ಅಂತ ಒಂದು ಶಿವಯೋಗ ಸಾಧನೆಯನ್ನ ಜನಸಾಮಾನ್ಯರಿಗೂ ಪರಿಚಯಿಸಿದ್ರು. ಇದರ ಮೂಲಕ ಆ ಜೀವಂತ ನಂದಿಗಳೇ ಎಲ್ಲರಿಗೂ ದುಡಿಮೆ, ಅಂದ್ರೆ ಕಾಯಕ ಕೊಟ್ಟು ಬದುಕಿಗೆ ಒಂದು ಅರ್ಥ, ಅಂದ್ರೆ ಮೋಕ್ಷಕ್ಕೆ ದಾರಿ ತೋರಿಸೋ ಶಕ್ತಿ ಅನ್ನೋ ನಂದಿ ಅಥವಾ ಬಸವ ತತ್ವದ ವೈಜ್ಞಾನಿಕ ಸತ್ಯವನ್ನ ಜನರ ಹೃದಯಕ್ಕೆ ಹತ್ರ ತಂದ್ರು. ಅಂದ್ರೆ ಇದರಲ್ಲಿ ಸಾಮಾಜಿಕ ಸಮಾನತೆಯನ್ನೂ ತಂದ್ರು. ಖಂಡಿತ. ಅದಕ್ಕೆ ಅವರು ವಿಶ್ವಗುರುವಾದ್ರು. ಅವರು ನಂದಿ ತತ್ವವನ್ನ ಸಾಮಾಜಿಕ ಕ್ರಾಂತಿಯ ಜೊತೆ ಬೆಸೆದರು ಅಂತ ಹೇಳಬಹುದು. ಆಮೇಲೇನಾಯ್ತು? ಈ ತತ್ವ ಯಾವಾಗ್ಲೂ ಹೀಗೆ ಪ್ರಬಲವಾಗೇ ಇತ್ತ ಅಥವಾ ಏರಿಳಿತಗರ ಆದ್ವಾ? ಇಲ್ಲ, ಏರಿಳಿತೆಗೋ ಖಂಡಿತ ಬಂದಿವೆ. ಸುಮಾರು 15-16ನೇ ಶತಮಾನದಲ್ಲಿ ಭಾರತದಲ್ಲಿ ಬೇರೆ ಬೇರೆ ರಾಜರ ಆಡಳಿತ ಬಂತು. ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ರಾಜರ ಆಡಳಿತ ಹೆಚ್ಚಾದಾಗ ಈ ಬಸವ ತತ್ವಕ್ಕೆ ಸ್ವಲ್ಪ ಹಿನ್ನಡೆ ಆಯಿತು ಅಂತ ಹೇಳಲಾಗತ್ತೆ. ಆಗ ಹಳ್ಳಿಗಳಲ್ಲಿ ಜನರು ಏನ್ ಮಾಡಿದ್ರು ಗೊತ್ತಾ? ಎಲ್ಲರೂ ಒಟ್ಟಿಗೆ ಸೇರೋಕೆ, ತಮ್ಮ ಸಂಸ್ಕೃತಿಯನ್ನ, ಈ ತತ್ವವನ್ನ ಉಳಿಸ್ಕೊಳ್ಳೋಕೆ ನಂದಿ ದೇವಸ್ಥಾನಗಳನ್ನ ಕಟ್ಟಿದ್ರು. ಅಲ್ಲಿ ಜಾತ್ರೆಗಳನ್ನ ಮಾಡಕ್ ಶುರು ಮಾಡಿದ್ರು. ಈ ಜಾತ್ರೆಗಳು ಬರೀ ಜಾತ್ರೆಗಳಾಗಿರ್ಲಿಲ್ಲ, ಅವು ಈ ನಂದಿ ಅಥವಾ ಬಸವ ತತ್ವವನ್ನ ಮತ್ತೆ ನೆನಪಿಸುವ, ಅದನ್ನ ಆಚರಿಸುವ, ಮುಂದಿನ ಪೀಳಿಗೆಗೆ ದಾಟಿಸುವ ಒಂದು ವೇದಿಕೆಯಾದವು. ಅದ್ಭುತ. ಇವತ್ತಿಗೂ ನಡೆಯೋ ಎಷ್ಟೋ ಜಾತ್ರೆಗಳು ಈ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿವೆ. ಆ ಕಾಲದಲ್ಲಿ ಶ್ರೀ ಕೊಡೇಕಲ್ ಬಸವಣ್ಣನವರು, ಅವರ ಹಾಗೆ ಇನ್ನೂ ಅನೇಕ ಗುರುಗಳು ಈ ತತ್ವದ ಮಹತ್ವವನ್ನ ಮತ್ತೆ ಎತ್ತಿ ಹಿಡಿದು ಸಮಾಜದಲ್ಲಿ ಸಾಮರಸ್ಯ ಬೆಳೆಸೋಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಇತಿಹಾಸದಲ್ಲಿ ಇಷ್ಟೆಲ್ಲ ಮಾಡಿ ಉಳಿಸ್ಕೊಂಡು ಬಂದ ತತ್ವಕ್ಕೆ ಇವತ್ತು ಯಾಕೆ ಇಷ್ಟು ದೊಡ್ಡ ಸಮಸ್ಯೆ ಬಂದಿದೆ?
ಆ ವಿಜಯಪುರದ ಜಾತ್ರೆ ಉದಾಹರಣೆ ಕೇಳಿದ್ರೆ ನಿಜಕ್ಕೂ ತುಂಬಾ ಬೇಜಾರಾಗುತ್ತೆ. 75,000 ಜಾನುವಾರುಗಳು ಬರ್ತಿದ್ದ ಕಡೆ ಈಗ ಕೇವಲ 4,000 ಅಂದ್ರೆ ನಂಬೋಕೆ ಆಗ್ತಿಲ್ಲ. ಹೌದು, ಅದೇ ಇವತ್ತಿನ ದೊಡ್ಡ ದುರಂತ. ನಾವು ಇವತ್ತು ಈ ತೈಲ ತತ್ವ ಆಧಾರಿತ ಯೋಜನೆಗಳ ಹಿಂದೆ ಬಿದ್ದಿದ್ದೇವೆ. ಎಲ್ಲದಕ್ಕೂ ವೇಗ ಬೇಕು, ತಕ್ಷಣ ಲಾಭ ಸಿಗಬೇಕು ಅನ್ನೋ ಧಾವಂತ. ಆದರೆ ಇದರ ಭರಾಟೆಯಲ್ಲಿ ನಮ್ಮ ಪ್ರಕೃತಿಯನ್ನೇ ಜೀವಂತವಾಗಿಟ್ಟಿಂದ ಆ ನಂದಿ ತತ್ವ, ಬಸವತತ್ವ ಇದೆಯಲ್ಲ, ಅದರ ಶಕ್ತಿಯನ್ನ ನಾವು ಪೂರ್ತಿ ಮರೆತೇ ಬಿಟ್ಟಿದ್ದೇವೆ, ನಿರ್ಲಕ್ಷಿಸ್ತಾ ಇದ್ದೇವೆ. ಹೌದು. ನೀವು ಹೇಳಿದ ಆ ವಿಜಯಪುರದ ಶ್ರೀ ಸಿದ್ದೇಶ್ವರ ಜಾತ್ರೆಯ ಉದಾಹರಣೆ ನಿಜಕ್ಕೂ ಆಘಾತಕಾರಿ. ಇದು ಒಂದೇ ಕಡೆಯ ಸ್ಥಿತಿಯಲ್ಲ, ಬಹುತೇಕ ಕಡೆ ಇದೇ ಕತೆ ಆಗ್ತಿದೆ. ಯಾಕೆ ಹೀಗೆ? ಯಾಕೆ? ಜೋಡೆತ್ತುಗಳನ್ನಿಟ್ಟುಕೊಂಡು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಖೇತಿ ಮಾಡುವ ರೈತನ ಶ್ರಮಕ್ಕೆ ಇವತ್ತು ಬೆಲೆ ಇಲ್ಲದಂತಾಗಿದೆ. ಅವರಿಗೆ ಸರ್ಕಾರದಿಂದ ಸರಿಯಾದ ಪ್ರೋತ್ಸಾಹ ಸಿಗ್ತಿಲ್ಲ. ಬದಲಿಗೆ ಟ್ರ್ಯಾಕ್ಟರ್ ಕೊಳ್ಳೋಕ್ ಸಬ್ಸಿಡಿ, ಈ ಥರದ ಜನಪ್ರಿಯ ಯೋಜನೆಗಳೇ ಹೆಚ್ಚಾಗ್ತಿವೆ. ಇದ್ರಲ್ವೊಂದು ವಿಪರ್ಯಾಸ ಕಾಣಿಸ್ತಿದೆ ನನಗೆ. ಒಂದ್ ಕಡೆ ಸರ್ಕಾರವೇ ಬಸವ ಸಂಸ್ಕೃತಿ ಉತ್ಸವ ಅಂತ ದೊಡ್ಡದಾಗಿ ಆಚರಿಸುತ್ತೆ, ಇನ್ನೊಂದ್ ಕಡೆ ಆ ಸಂಸ್ಕೃತಿಯ ಮೂಲ ಬೇರಾದ ನಂದಿ ಆಧಾರಿತ ಬಸವತತ್ವವನ್ನೇ ಮರೆತುಬಿಡ್ತಿದೆ. ಇದ್ಯಾವ ನ್ಯಾಯ? ಸರಿಯಾಗಿ ಹೇಳಿದ್ರಿ. ಇದೇ ದೊಡ್ಡ ವಿಪರ್ಯಾಸ. ಬಸವ ಸಂಸ್ಕೃತಿ ಅಂದ್ರೆ ಬರೀ ಉತ್ಸವ ಮಾಡೋದು, ಭಾಷಣ ಮಾಡೋದು ಅಲ್ಲ. ಅದರ ನಿಜವಾದ ಮೂಲ ಇರೋದು ನಂದಿ ಆಧಾರಿತವಾದ ಕಾಯಕದಲ್ಲಿ, ಸಮಾನತೆಯಲ್ಲಿ, ಪ್ರಕೃತಿಯನ್ನ ಪ್ರೀತಿಸುವುದರಲ್ಲಿ. ಆ ಬೇರುಗಳನ್ನೇ ನಾವು ಕಡೆಗಣಿಸಿದರೆ ಮರ ಹೇಗ್ತಾನೆ ಬದುಕೋಕ್ ಸಾಧ್ಯ? ಸಾಧ್ಯವಿಲ್ಲ. ಜೋಡೆತ್ತುಗಳನ್ನಿಟ್ಟುಕೊಂಡು ಖೇತಿ ಮಾಡುವ ರೈತರನ್ನ ಪ್ರೋತ್ಸಾಹಿಸದೆ, ಅವರನ್ನ ಮೇಲೆತ್ತದೆ, ಬಸವ ಸಂಸ್ಕೃತಿಯನ್ನ ಹೇಗೆ ಉಳಿಸೋಕ್ ಸಾಧ್ಯ? ಇದು ನಮ್ಮ ಗಮನಕ್ಕೆ ಬಾರದಿರೋದು ಒಂದ್ ರೀತಿ ನಮ್ಮ ಅಜ್ಞಾನಕ್ಕೆ ಹಿಡಿದ ಕನ್ನಡಿ ಅಂತಲೇ ಹೇಳಬೇಕು. ಬಸವಣ್ಣನವರ ಆಶಯಗಳು ನಿಜವಾಗಿ ಈಡೇರೋದು ಎಲ್ಲಿ ಅಂದ್ರೆ ಆ ಜೋಡೆತ್ತಿನ ರೈತನ ಮನೆಯಲ್ಲಿ, ಅವನ ಹೊಲದಲ್ಲಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನಾವು ಮತ್ತೆ ಹಿಂದಕ್ಕೆ ಹೋಗೋಕ್ ಸಾಧ್ಯನಾ? ಅಥವಾ ಮುಂದಿನ ದಾರಿ ಏನು? ಹಿಂದಕ್ಕೆ ಹೋಗೋದು ಅನ್ನೋದ್ಕಿಂತ ನಮ್ಮ ಮುಂದಿನ ದಾರಿಯನ್ನ ಸರಿಪಡಿಸ್ಕೊಳ್ಳೋದು ಅಂತ ಹೇಳ್ಬೋದು. ಸರಿ. ಮೂಲ ಲೇಖನಗಳು ಏನ್ ಪರಿಹಾರ ಸೂಚಿಸ್ತವೆ ಅಂದ್ರೆ, ಮೊದಲನೇದಾಗಿ ನಂದಿ ಕೃಷಿಕರಿಗೆ ಅಂದ್ರೆ ಜೋಡೆತ್ತು ಇಟ್ಟುಕೊಂಡು ಖೇತಿ ಮಾಡೋರಿಗೆ ಸೂಕ್ತವಾದ ಪ್ರೋತ್ಸಾಹಧನ ಕೊಡಬೇಕು. ಅವರಿಗೆ ಸಹಾಯವಾಗುವಂತಹ ಕಾನೂನುಗಳನ್ನ, ಯೋಜನೆಗಳನ್ನ ಜಾರಿಗೆ ತರಬೇಕು. ಎರಡನೇದಾಗಿ ನಮ್ಮ ದೇಸಿ ತಳಿಗಳಿದೆಯಲ್ಲ, ಹಸು ಎತ್ತುಗಳು, ಅವುಗಳ ಸಂರಕ್ಷಣೆಗೆ ಹೆಚ್ಚು ಒತ್ತು ಕೊಡಬೇಕು. ಓಕೆ. ಹೀಗೆ ಮಾಡಿದರೆ ಮಾತ್ರ ನಾವು ನಮ್ಮ ಮಣ್ಣು, ನಮ್ಮ ನೀರು, ನಾವು ತಿನ್ನೋ ಆಹಾರದ ಗುಣಮಟ್ಟ, ನಮ್ಮ ಬೆಳೆಗಳಲ್ಲಿ ವೈವಿಧ್ಯತೆ, ನಮ್ಮ ಸುತ್ತಲಿನ ಜೀವಿಗಳಲ್ಲಿ ವೈವಿಧ್ಯತೆ, ನಮ್ಮ ದೇಸಿ ಗೋವುಗಳು, ನಮ್ಮ ಸಂಸ್ಕೃತಿ, ಹಳ್ಳಿಗಳಲ್ಲಿ ಉದ್ಯೋಗ ಸೃಷ್ಟಿ, ಇಷ್ಟೆಲ್ಲವನ್ನೂ ಉಳಿಸ್ಕೊಳಕ್ ಸಾಧ್ಯ. ಹೌದು. ಕೊನೆಗೆ ನೋಡಿದ್ರೆ ಇದು ನಮ್ಮ ಸಂವಿಧಾನದ ಆಶಯಗಳನ್ನ, ಎಲ್ಲಾ ಧರ್ಮಗಳ ಸಾರವನ್ನು ಉಳಿಸ್ಕೊಂಡ ಹಾಗೆ ಆಗುತ್ತೆ. ಹಾಗಾಗಿ ತೈಲ ತತ್ವದ ಹಾದಿಯಿಂದ ನಂದಿ ತತ್ವದ ಸುಸ್ಥಿರ ಹಾದಿಗೆ ನಾವು ಮರಳಲೇಬೇಕಾದ ಅಗತ್ಯ ಈಗ ತುಂಬಾ ಇದೆ. ಈ ಎರಡೂ ತತ್ವಗಳ ಪರಿಣಾಮದಲ್ಲಿ ಅಷ್ಟೊಂದು ವ್ಯತ್ಯಾಸ ಇದೆಯಾ? ನಂದಿ ತತ್ವ ಮತ್ತು ತೈಲ ತತ್ವ? ಖಂಡಿತ ಇದೆ. ಮೂಲಗಳು ಇದನ್ನ ಸ್ಪಷ್ಟವಾಗಿ ಹೇಳ್ತವೆ. ನಂದಿ ತತ್ವ ಅಥವಾ ಬಸವತತ್ವ ಆಧಾರಿತವಾದ ಅಭಿವೃದ್ಧಿ ಇದೆಯಲ್ಲ, ಅದು ಜಗತ್ತಿನಲ್ಲಿ ದೈವಿಕ ಶಕ್ತಿಯನ್ನ, ಅಂದ್ರೆ ಒಂದು ಪಾಸಿಟಿವ್ ಜೀವಪರವಾದ ಶಕ್ತಿಯನ್ನ ಹೆಚ್ಚಿಸುತ್ತೆ. ಸರಿ. ಅದೇ ತೈಲತತ್ವ ಆಧಾರಿತವಾದ ಅಭಿವೃದ್ಧಿ ಇದೆಯಲ್ಲ, ಅದು ಅಸುರಿ ಶಕ್ತಿಯನ್ನ, ಅಂದ್ರೆ ನಕಾರಾತ್ಮಕ ವಿನಾಶಕಾರಿ ಶಕ್ತಿಯನ್ನ ಹೆಚ್ಚಿಸುತ್ತೆ. ಈಗ ನಡೀತಾ ಇರೋ ಪರಿಸರ ನಾಶ, ಆರೋಗ್ಯ ಸಮಸ್ಯೆಗಳು, ಇವೆಲ್ಲ ನೋಡಿದ್ರೆ ಇದು ನಿಜ ಅನ್ಸುತ್ತೆ ಅಲ್ಲ? ಹೌದು, ನಿಜ. ಹಾಗಾಗಿ ಇವತ್ತಿನ ಜಗತ್ತು ಎದುರಿಸ್ತಿರುವ ಹಲವು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕೊಡಬಲ್ಲ ಈ ನಂದಿ ಆಧಾರಿತ ಬಸವ ತತ್ವವನ್ನ ಸರಿಯಾದ ವೈಜ್ಞಾನಿಕ ತಿಳುವಳಿಕೆಯೊಂದಿಗೆ ಮತ್ತೆ ನಾವು ಆಚರಣೆಗೆ ತರಲು ನಾವೆಲ್ಲರೂ ಒಂದಾಗಬೇಕಾದ ತುರ್ತು ಅಗತ್ಯವಿದೆ. ಇದಕ್ಕೆ ಇವತ್ತಿನ ಟೆಕ್ನಾಲಜಿನ, ತಂತ್ರಜ್ಞಾನವನ್ನ ಬಳಸ್ಕೊಳ್ಬೋದಾ? ಖಂಡಿತವಾಗಿ. ಹಳೆಯ ಪದ್ಧತಿ ಅಂದ ತಕ್ಷಣ ಎಲ್ಲವನ್ನೂ ಹಾಗೇನೇ ಮಾಡಬೇಕು ಅಂತೇನಿಲ್ಲ. ಆಧುನಿಕ ತಂತ್ರಜ್ಞಾನವನ್ನ ನಾವು ನಂದಿ ಕೃಷಿಗೆ ಪೂರಕವಾಗಿ ಬಳಸ್ಕೋಬಹುದು. ಗೋವುಗಳಿಂದ ಸಿಗುವ ಉತ್ಪನ್ನಗಳು, ಅಂದ್ರೆ ಗವ್ಯೋತ್ಪನ್ನಗಳು, ಅವುಗಳ ತಯಾರಿಕೆಗೆ, ಅವುಗಳನ್ನ ಸರಿಯಾಗಿ ಬಳಸೋದಕ್ಕೆ, ಅದಕ್ಕೊಂದು ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಮಾಡೋದಕ್ಕೆ, ಹೀಗೆ ಎಲ್ಲದಕ್ಕೂ ಟೆಕ್ನಾಲಜಿ ಸಹಾಯ ಮಾಡುತ್ತೆ. ಹೌದು. ದೊಡ್ಡ ಪ್ರಮಾಣದಲ್ಲಿ ಗೋಬರ್ ಗ್ಯಾಸ್ ತಯಾರಿಸಿ ಅದನ್ನ ಅಡುಗೆಗೆ, ದೀಪಕ್ಕೆ ಬಳಸಬಹುದು. ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡಬಹುದು. ಹೀಗೆಲ್ಲ ಮಾಡಿ ನಾವು ಸ್ವಾವಲಂಬಿ ಗ್ರಾಮಗಳನ್ನ ಕಟ್ಟಬಹುದು. ಸ್ವಾವಲಂಬಿ ಗ್ರಾಮಗಳು ಆದ್ರೆ ಆಗ ನಿಜವಾದ ಅರ್ಥದಲ್ಲಿ ನಂದಿ ಸಂಸ್ಕೃತಿ ಅಥವಾ ಬಸವ ಸಂಸ್ಕೃತಿ ಉಳಿಯುತ್ತೆ, ಬೆಳೆಯುತ್ತೆ. ವಿಶ್ವಗುರು ಬಸವಣ್ಣನವರು ಹೇಳಿದ ಆ ನಂದಿ ಆಧಾರಿತ ತತ್ವವನ್ನ ನಾವು ಹೀಗೆ ಆಚರಣೆಗೆ ತಂದ್ರೆ ನಮ್ಮ ಭಾರತ ದೇಶ ಖಂಡಿತವಾಗಿಯೂ ಮತ್ತೆ ಜಗತ್ತಿಗೆ ದಾರಿ ತೋರಿಸುವ ವಿಶ್ವಗುರು ಸ್ಥಾನವನ್ನ ಅಲಂಕರಿಸಬಹುದು. ಅದ್ಭುತ.
ಈ ಎಲ್ಲ ವಿಚಾರಗಳನ್ನ ಜನರಿಗೆ ತಲುಪ್ಸೋಕೆನೇ ಈಗ ಆ ಪಾದಯಾತ್ರೆ ನಡೀತಾ ಇರೋದು ಸರಿಯಲ್ವಾ? ಅದ್ರ ಬಗ್ಗೆ ಇನ್ನೊಮ್ಮೆ ಹೇಳಿ ಕೇಳುಗರಿಗೆ. ಹೌದು, ಖಂಡಿತ. ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಂದಿ ಕೂಗು ಅಭಿಯಾನ ಅಂತ ಶುರುವಾಗಿದೆ. ನಂದಿ ಕೂಗು ಅಭಿಯಾನ. ಹೌದು. ಇದರ ಭಾಗವಾಗಿ ಆಗಸ್ಟ್ 23ರಿಂದ ಸೆಪ್ಟೆಂಬರ್ 14ರವರೆಗೆ ವಿಜಯಪುರದಿಂದ ಬೆಂಗಳೂರಿನವರೆಗೆ ಒಂದು ಪಾದಯಾತ್ರೆ ನಡೀತಿದೆ. ಇದರ ಮುಖ್ಯ ಉದ್ದೇಶಗಳು 3 ಅಂತ ಅವರು ಹೇಳಿದ್ದಾರೆ. ಓಕೆ, ಏನು 3? 1. ಈ ಬಸವತತ್ವದ ಹಿಂದಿರುವ ವೈಜ್ಞಾನಿಕ ವಿಚಾರಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸೋದು. 2. ಯಾವ ರಾಜಕೀಯ ನಾಯಕರು ನಂದಿ ಕೃಷಿಕರಿಗೆ ಸಹಾಯವಾಗುವಂಥ ಕಾನೂನುಗಳನ್ನ, ಯೋಜನೆಗಳನ್ನ ತರಲು ಪ್ರಯತ್ನಿಸ್ತಾರೋ ಅವರಿಗೆ ನಾವು ಮತ ಹಾಕ್ತೇವೆ ಅಂತ ಜನರಲ್ಲಿ ಒಂದು ಸಂಕಲ್ಪ ಮೂಡಿಸೋದು. ಇದು ಮುಖ್ಯ. ಉತ್ಪನ್ನಗಳನ್ನ ಅಂದ್ರೆ ಹಾಲು, ತುಪ್ಪ, ಗೋಮೂತ್ರದಿಂದ ಮಾಡಿದ ಕ್ಲೀನಿಂಗ್ ವಸ್ತುಗಳು, ಹೀಗೆ ಇವುಗಳನ್ನ ಬಳಸಿ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೋಬೇಕು ಅಂತ ಜನರಿಗೆ ತಿಳಿಸೋದು. ಓಕೆ, ಹಾಗಾದ್ರೆ ಇವತ್ತಿನ ನಮ್ಮ ಈ ಇಳಿ ಮಾತುಕತೆಯಿಂದ ನಾವು ಮುಖ್ಯವಾಗಿ ಏನ್ ತಿಳ್ಕೋಬಹುದು? ಇದರ ಸಾರಾಂಶ ಏನು? ಇದರ ಸಾರಾಂಶ ಇಷ್ಟೇ: ನಂದಿ ಅಥವಾ ಬಸವತತ್ವ ಅನ್ನೋದು ಬರೀ ಒಂದು ಧಾರ್ಮಿಕ ನಂಬಿಕೆ ಅಲ್ಲ. ಅದು ನಮ್ಮ ಕ್ಷೇತಿ, ನಮ್ಮ ಸಂಸ್ಕೃತಿ, ನಮ್ಮ ಪರಿಸರ, ನಮ್ಮ ಆಧ್ಯಾತ್ಮ ಇವೆಲ್ಲವನ್ನೂ ಒಂದುಗೂಡಿಸುವ ಒಂದು ವೈಜ್ಞಾನಿಕವಾದ, ಜಾಗತಿಕವಾದ ತತ್ವ. ಇದು ಎಲ್ಲರ ಒಳ್ಳೆಯದಾಗಿರೋ ತತ್ವ. ಆದರೆ ಈಗಿನ ಈ ತೈಲ ತತ್ವದ ಕೆಟ್ಟ ಪರಿಣಾಮಗಳಿಂದಾಗಿ ಈ ಹಳೆಯ ಆದರೆ ಅತ್ಯಂತ ವೈಜ್ಞಾನಿಕವಾದ ತತ್ವವನ್ನ ನಾವು ಮತ್ತೆ ಮುನ್ನೆಲೆಗೆ ತರಬೇಕಾಗಿದೆ. ಅದಕ್ಕೆ ಹೊಸ ಜೀವ ಕೊಡಬೇಕಾದ ತುರ್ತು ಈಗ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಇದು ನಮಗೆಲ್ಲ ಯಾಕೆ ಮುಖ್ಯ? ಇದೇನೋ ರೈತರ ಸಮಸ್ಯೆ, ಬೇರೆಯವರ ಸಮಸ್ಯೆ ಅಂತ ನಾವು ಸುಮ್ಮನಿರ್ಬೋದಾ? ಖಂಡಿತ ಇಲ್ಲ. ಇದು ನಮ್ಮೆಲ್ಲರ ಸಮಸ್ಯೆ, ಹಾಗೇನೆ ನಮ್ಮೆಲ್ಲರಿಗೂ ಪರಿಹಾರ ಕೂಡ ಹೌದು. ಹೇಗೆ? ಯಾಕಂದ್ರೆ ಇದು ನಮ್ಮ ಸುತ್ತಲಿನ ಪ್ರಕೃತಿಯನ್ನ ಉಳಿಸೋ ದಾರಿ, ನಮ್ಮೆಲ್ಲರ ಆರೋಗ್ಯವನ್ನ ಕಾಪಾಡಿಕೊಳ್ಳೋ ದಾರಿ, ನಮ್ಮ ಸಂಸ್ಕೃತಿಯಲ್ಲಿರೋ ಒಳ್ಳೆ ಮೌಲ್ಯಗಳನ್ನ ಎತ್ತಿ ಹಿಡಿಯೋ ಪ್ರಯತ್ನ. ಇವತ್ತು ನಾವು ನೋಡ್ತಿರೋ ಪರಿಸರ ನಾಶ, ಜನರ ಅನಾರೋಗ್ಯ, ಹಳ್ಳಿಗಳ ಬಡತನ, ಇಂತಹ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ಒಂದು ದಾರಿ ಇದು. ಹೌದು. ಇದರ ಮೂಲ ಸಂದೇಶವೇ ನಂದಿಯಿಂದ ಭಾರತೀಯರೆಲ್ಲರೂ ಒಂದು, ಎಲ್ಲರೂ ಒಟ್ಟಾಗಿ ಬಾಳೋಣ, ಪ್ರಕೃತಿಯನ್ನ ಉಳಿಸೋಣ ಅನ್ನೋದು. ಕೊನೆಯದಾಗಿ ಕೇಳುಗರು ಸ್ವಲ್ಪ ಹೊತ್ತು ಯೋಚನೆ ಮಾಡೋದಕ್ಕೆ ಒಂದು ವಿಷಯವನ್ನ ಮೂಲ ಲೇಖನದಿಂದ ಹಂಚಿಕೊಳ್ಬೋದಾ? ಖಂಡಿತ. ಮೂಲ ಲೇಖನದ ಕೊನೆಯಲ್ಲಿ ಒಂದು ಬಹಳ ಮುಖ್ಯವಾದ ಮಾತು ಹೇಳಿದ್ದಾರೆ. ಅದು ನಮ್ಮೆಲ್ಲರನ್ನು ಚಿಂತನೆಗೆ ಹಚ್ಚುತ್ತೆ. ಏನು? ಕುಟುಂಬ, ಗ್ರಾಮ, ರಾಜ್ಯ ಹಾಗೂ ದೇಶವೆಂಬ ಬೇರೆ ಬೇರೆ ಮಟ್ಟಗಳಲ್ಲಿ ನಾವೆಲ್ಲರೂ ನಂದಿ ಆಧಾರಿತವಾಗಿ ಒಂದಾಗಿ ಪ್ರಕೃತಿಯ ನಾಶವನ್ನ ತಡೆಯಲು ಪ್ರಯತ್ನಿಸಿದರೆ ಮಾತ್ರ ಪ್ರಕೃತಿ ಮಾತೆ ನಮ್ಮ ನಾಶವನ್ನು ತಡೆಯಲು ಸಾಧ್ಯವಿದೆ. ಯೋಚಿಸಿ. ನಿಜಕ್ಕೂ ಇದು ತುಂಬಾ ಆಳವಾಗಿ ಯೋಚಿಸಬೇಕಾದ ಮಾತು. ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನೋರಿಗೆ ಏನಾದ್ರೂ ಸಂಪರ್ಕ ವಿವರಗಳು ಸಿಗುತ್ತಾ? ಹೌದು, ಮೂಲ ಲೇಖನದಲ್ಲಿ ಕೊಟ್ಟಿರೋ ಹಾಗೆ ಮಿಷನ್ ಸೇವ್ ಸಾಯಿಲ್ ಅನ್ನೋ ವೆಬ್ಸೈಟ್ ನೋಡಬಹುದು. ಓಕೆ. ಹಾಗೆಯೇ ಬಸವರಾಜ್ ಬಿರಾದಾರ್ ಅಂತ ಅವರು ನಾಯಕತ್ವ ಸಲಹೆಗಾರರು ಮತ್ತು ನಂದಿ ಕೃಷಿ ತಜ್ಞರು. ಅವರ ಮೊಬೈಲ್ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ: 9449303880. ಹೆಚ್ಚಿನ ಮಾಹಿತಿಗಾಗಿ ಇವರನ್ನ ಸಂಪರ್ಕಿಸಬಹುದು. ಧನ್ಯವಾದಗಳು. ಇವತ್ತು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಮಗೂ ಧನ್ಯವಾದಗಳು. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವ.